ಓಕೆ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಫ್ರೆಂಡ್ಸ್, ನೀವೇನು ನೋಡ್ತಿದ್ದೀರೋ ಇದು ಪೂರ್ತಿ ಸುತ್ತಲೂ ಪ್ಲೇಸ್ ಇದೆ. ಓಕೆನಾ, ಪೂರ್ತಿ ಹಿಂದೆ ಬಂದು ವೀಡಿಯೋ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಪೂರ್ತಿ ನಾನು ತೋರಿಸ್ಬಿಡ್ತೀನಿ. ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿದ್ರು, ಬ್ರೋ ನಿಮ್ಮ ಸ್ಟುಡಿಯೋ ಟೂರ್ ಮಾಡಿ ಏನೇನು ಇಟ್ಕೊಂಡಿದ್ದೀರಾ, ಯಾವುದ್ರಲ್ಲಿ ನೀವು ವೀಡಿಯೋ ಮಾಡ್ತೀರಾ, ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತೀರಾ ಅಥವಾ ಮೊಬೈಲಲ್ಲಿ ವೀಡಿಯೋ ಮಾಡ್ತೀರಾ, ಸೊ ಯಾವ ಥರ ವೀಡಿಯೋ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಿದ್ರು. ಸೊ ಇವತ್ತೆಲ್ಲ ಅದಕ್ಕೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಫಾಲೋ ಮಾಡಿ. ಮೇನ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು, Bhargav Pradhaan ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ. ಮತ್ತು ನನ್ನ ಅಮೆಝಾನ್ ಸ್ಟೋರ್ ಕೂಡ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನೀವು ಇಲ್ಲೇನು ನೋಡ್ತಿದ್ರೋ ಸೊ ಇದು ಎಂಟ್ರೆನ್ಸ್ ಆಗುತ್ತೆ. ಓಕೆನಾ, ಎಂಟ್ರೆನ್ಸ್ ಆಗುತ್ತೆ. ಪೂರ್ತಿ ಸುತ್ತೆಲ್ಲ ಬೈಲ್ ಥರ ಇದೆ. ನೀವು ನೋಡ್ಬೋದು, ನಾನು ಮಾಡಿ ಮೇಲೆ ಬಂದು ವೀಡಿಯೋ ಮಾಡೋದು ನಿಮಗೆ ಗೊತ್ತಿರ್ಬೋದು. ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ನಾನು ಸ್ಟುಡಿಯೋ ಟೂರ್ ಬಗ್ಗೆ ಹಳೆ ವೀಡಿಯೋ 5 ಮಂತ್ಸ್ ಅದು 6 ಮಂತ್ಸ್ ಬ್ಯಾಕ್ ವೀಡಿಯೋ ಮಾಡಿದ್ದೀನಿ. ಸೊ ಅದು ನೋಡಲಿಲ್ಲ ಅಂದರೆ ಹೋಗಿ ಫಸ್ಟ್ ನೋಡ್ಕೊಂಬಿಡಿ, ಅದಾದಮೇಲೆ ಇದು ನೋಡಿ. ಓಕೆನಾ, ಬನ್ನಿ ಇವಾಗ ನೋಡೋಣಂತೆ. ಹಾಕೊಂಡಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಸುತ್ತ ನೋಡ್ಬೋದು, ಸುತ್ತನೂ ಸ್ಪೇಸ್ ಇದೆ ನನಗೆ ವೀಡಿಯೋ ಮಾಡೋಕ್ಕೆ, ನೋಡ್ಬೋದು. ಓಕೆನಾ, ಇದು ನೀವು ನೋಡಿರ್ಬೋದು, ಅಪ್ಗ್ರೇಡ್ ಆಗ್ತಿದೆ. 6-7 ತಿಂಗಳಿಂದ ಹೆಂಗಿತ್ತೋ ಆ ಥರ ಇಲ್ಲ ಇವಾಗ. ಸೊ ತುಂಬ ಚೇಂಜಸ್ ಆಗಿದೆ, ನೋಡ್ಬೋದು. ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ, ಸುತ್ತನೂ ಅಷ್ಟೇನೆ. ಓಕೆನಾ, ಇಲ್ಲಿ ನಾನು ವೀಡಿಯೋ ಮಾಡೋದು, ಅದು ಆಮೇಲೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ವೀಡಿಯೋ ಮಾಡ್ತೀನಿ. ಇಲ್ಲಿ ಮಾಮೂಲಿ ಏನೇನು ಇಟ್ಕೊಳ್ತೀನೋ ಅಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಸ್ಪೇಸ್ ಇದೆ ನನಗೆ, ಇಲ್ಲಿ ಸ್ಪೇಸ್ ಇದೆ. ಇಲ್ಲಿ ಬಂದು ನಾನು ವೀಡಿಯೋ ಮಾಡ್ತೀನಿ. ಓಕೆ, ಈ ಬ್ಯಾಕ್ಗ್ರೌಂಡ್ ನೋಡ್ತಿರ್ಬೋದು. ಈ ಬ್ಯಾಕ್ಗ್ರೌಂಡಲ್ಲಿ ನಾನು ಇಲ್ಲಿ ಚೇರ್ ಇಟ್ಕೊಂಡು ನಾನು ವೀಡಿಯೋ ಮಾಡ್ತೀನಿ. ಸೊ ಇನ್ನೂ ಬೇಜಾನ್ ಪ್ಲೇಸ್ ಇದ್ದಾವೆ ಇಲ್ಲಿ. ಸೊ ನೀವು ನೋಡ್ಬೋದು, ಇಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಬೋದು. ಸೊ ನಾನಿನ್ನು ಮೇನ್ ಟ್ರೈಪಾಡ್ಗೆ ಬಂದುಬಿಡ್ತೀನಿ. ಸೊ ಈ ಟ್ರೈಪಾಡ್ ನಾನು ಬೇರೆ ತೊಗೋಬೇಕು. ಓಕೆನಾ, ಸದ್ಯದಲ್ಲೇ ತೊಗೊತಿದ್ದೀನಿ. ಟ್ರೈಪಾಡ್ ನಾನು ತೊಗೊಂಡ್ರೆ ಅಥವಾ 1,000 ಟ್ರೈಪಾಡ್ ಸಿಗುತ್ತೆ, ಅದು ತೊಗೊತೀನಿ. ನಾನು ಯಾವಾಗಲಿಂದನೂ ಫಸ್ಟಿಂದನೂ ನಾನು ಯೂಸ್ ಮಾಡ್ತಿರೋ ಟ್ರೈಪಾಡ್ ಬಂದುಬಿಟ್ಟು 300 ರೂಪೀಸ್ ಟ್ರೈಪಾಡೆ. ಫಸ್ಟು ಟೈಮ್ ತೊಗೊಂಡಿದ್ದು ನಾನು, ಇನ್ನು ಫೇಸ್ ಕ್ಯಾಮೇ ಶುರು ಮಾಡಿರಲಿಲ್ಲ. ಸೊ ಅವಾಗ ತೊಗೊಂಡಿದ್ದು ಟ್ರೈಪಾಡ್ ಇದು 300 ರೂಪಾಯಿ, ಅದೇ ಯೂಸ್ ಮಾಡ್ತಿದ್ದೀನಿ. ಸೊ ನಾ ಎಂಟ್ರೆನ್ಸ್, ಓಕೆನಾ, ಇಲ್ಲೇನು ಇಟ್ಕೊಂಡಿಲ್ಲ ನಾನು, ಅಷ್ಟೊಂದು ದೊಡ್ಡ ಸ್ಟುಡಿಯೋನೂ ಅಲ್ಲ ನಂದು. ನೋಡ್ಬೋದು, ಇದ್ರ ಅನ್ಬಾಕ್ಸಿಂಗು ಬಂದಿದೆ ನಿಮಗೆ. ಸೊ ನಾನಿಲ್ಲಿ ಜಾಸ್ತಿ ಧೂಳು ಬೀಳುತ್ತೆ ಇದು ಅಂದ್ಬಿಟ್ಟು ನಾನು 2 ಇದು ಹಾಕಿದ್ದೀನಿ. ಬಿಟ್ಟರೆ ಇಲ್ಲಿ ಒಂದು ಬೋಯ ಮೈಕ್ ಇದೆ, ನಾನು ಬೋಯ ಮೈಕ್ ಹಾಕ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ನಾನು ಇಲ್ಲಿ ನೋಟ್ ಮಾಡೋಕ್ಕೆ ಬುಕ್ ಇಟ್ಕೊಂಡಿರ್ತೀನಿ, ಏನೇನ ಬರ್ಕೊಳ್ಳೋಕ್ಕೆ ಅಥವಾ ಪೆನ್ನು. ಇದು ಪಾಟ್ ಇದೆ ನಿಮಗೆ, ಎಲ್ಲ ಸ್ಟಿಕ್ಕರ್ ಬರುತ್ತೆ. ಓಕೆ, ನಾನು ಪೂರ್ತಿ ಸ್ಟಿಕ್ಕರ್ ಇದೆ. ಸರಿ, ನೀವು ನೋಡ್ಬೋದು, ಪೂರ್ತಿ ಸ್ಟಿಕ್ಕರ್ ಇದೆ. ಇನ್ನು ಕೆಳಗೆ ಬಂದರೆ ಬೇಡಬಿಡಿ, ಇಲ್ಲೆಲ್ಲನೂ ಫುಲ್ ಅಧ್ವಾನ ಆಗಿಬಿಟ್ಟಿದೆ. ನಾನು ಇಷ್ಟೇ ಇಲ್ಲಿಂದ ವೀಡಿಯೋ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಹಿಂಗೆ ಕುಂತ್ಕೊಂಡ್ರೆ ನಿಮಗೆ ಪೂರ್ತಿ ಈ ಥರ ಕಾಣುತ್ತೆ. ಸರಿ, ನಾನು ತುಂಬ ಜನ ಕೇಳ್ತಿದ್ರು, ಒಬ್ಬರು ಯಾವ್ದ್ರಲ್ಲಿ ವೀಡಿಯೋ ಮಾಡ್ತೀರಾ ಅಂತ. ನಾನು ಮಾಡೋದು ಮೊಬೈಲಲ್ಲೇ. ನೀವು ನೋಡಿದ್ರೆ ಈ ಥರ ಕಾಣುತ್ತೆ ಇದು. ಸರಿನಾ, ನೋಡ್ಬೋದು ನೀವು, ಈ ಥರ ಕಾಣುತ್ತೆ ಪೂರ್ತಿ. ಇಷ್ಟೇ, ಪೂರ್ತಿ ಇಲ್ಲೆಲ್ಲ ಮರ ಇದ್ದಾವೆ. ಇನ್ನು ಮುಂದಕ್ಕೆ ಬಂದರೆ ಈ ಥರ ಕಾಣುತ್ತೆ. ನೀವು ನೋಡ್ಬೋದು, ಈ ಥರ ಕಾಣುತ್ತೆ. ಇಲ್ಲಿ ನೋಡಿ, ಸುತ್ತನೂ ಯಾರೂ ಇರೋಲ್ಲ ನೋಡಿ, ನೀವೇ ನೋಡ್ಬೋದು, ಯಾರೂ ಇರೋಲ್ಲ ಸುತ್ತನೂ. ಮೇಲ್ಗಡೆ ನಾನು ಸ್ಟುಡಿಯೋ ಟೂರ್ ಮಾಡಿದ್ದೀನಿ. ಇಷ್ಟ ನಾನು ಏನು ಇಟ್ಕೊಂಡಿಲ್ಲ, ಒಂದು ಮೈಕು, ಒಂದು ನೋಟ್ಬುಕ್ ಮೇಲೆ ಇಟ್ಕೊಂಡು ನಾನು ವೀಡಿಯೋ ಮಾಡೋದಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಬೋಯ ಮೈಕ್ ಇಟ್ಕೊಂಡಿದ್ದೀನಿ. ಸೊ ಇದು ಫುಲ್ ಕಾಲರ್ ತನಕ ಬರುತ್ತೆ, ಅದಕ್ಕೆ ಹಿಂಗಾಗಿದೆ. ಬೋಯ ಮೈಕ್ ಇಟ್ಕೊಂಡಿದ್ದೀನಿ. ಸೊ ಬೋಯ ಮೈಕ್ ಬಂದುಬಿಟ್ಟು ನಿಮಗೆ 800 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇನ್ನೇನೇನು ಬೇಕು ಅಂತ ನಾನು ಹೋಗಿ ನಿಮಗೆ ತಿಳಿಸ್ತೀನಿ, ಬನ್ನಿ ನೋಡೋಣ. ಓಕೆ ಫ್ರೆಂಡ್ಸ್, ತುಂಬ ಜನ ನನ್ನ ಕೇಳ್ತಿದ್ರು, ನೀವು ಏನೇನು ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದೀರಾ. ನಾನು ಏನೂ ಇಟ್ಕೊಂಡಿಲ್ಲ. ಸೊ ಒಂದು ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ, ಇಷ್ಟು ಸಾಕು ಅಂದ್ಕೊಳ್ತೀನಿ. ನೀವು ಡೀಸೆಂಟಾಗಿ ಒಂದು ಸ್ಟುಡಿಯೋ ಮಾಡ್ಕೋಬೋದು. ಒಂದು ರೂಮಲ್ಲಿ ಒಂದು ಸ್ಟಿಕ್ಕರ್ ಅಂಟಿಸ್ಬಿಡಿ, ಒಂದು ಟೇಬಲ್ ಇಟ್ಕೊಳ್ಳಿ, ಒಂದು ಪಾಟ್ ಇಟ್ಕೊಳ್ಳಿ, ಬಿಟ್ಟರೆ ಇನ್ನೇನೂ ಇಲ್ಲ. ಡೀಸೆಂಟಾಗಿ ಸ್ಟುಡಿಯೋ ಮಾಡಿ. ಜಾಸ್ತಿ ಜಾತ್ರೆ ಮಾಡೋಕ್ಕೆ ಹೋಗ್ಬಿಡಿ, ಫುಲ್ಲು ಎಲ್ಲ ಫ್ಲವರ್ ಹಾಕೊಂಡ್ಬಿಡೋದು. ಸೊ ಅವೆಲ್ಲ ಜಾತ್ರೆ ಬೇಡ. ನಾನು ಅದಕ್ಕೆ ಬೋರಿಂಗ್ ಆಗುತ್ತೆ, ಈ ಒಂದು ಸ್ಟುಡಿಯೋದಲ್ಲಿ ವೀಡಿಯೋ ಮಾಡೋಕ್ಕೆ ಬೋರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಚೆ ಕಡೆ ಹೋಗಿ ನಾನು ಫ್ರೆಶ್ ವಾತಾವರಣದಲ್ಲಿ ವೀಡಿಯೋ ಮಾಡ್ತೀನಿ. ಸೊ ನಾನು ಯೂಸ್ ಮಾಡ್ತಿರೋದು ಬೋಯ ಮೈಕು. ಸೊ ಜೋಬಲ್ಲಿ ಇಟ್ಕೊಂಡಿರ್ತೀನಿ. ಇದು ಹುಷಾರಾಗಿ ನೋಡ್ಕೋಬೇಕು, ಯಾಕಪ್ಪ ಅಂದರೆ ಹೊಡೆದೋದ್ರೆ ಕಷ್ಟ, ಮತ್ತೆ ತೊಗೊಳಕ್ಕಾಗಲ್ಲ. ಸೊ ಅದಕ್ಕಾಗಿಯೇ ಜೋಬಲ್ಲಿ ಇಟ್ಕೊಂಡಿರ್ತೀನಿ. ಅದು ಬಿದ್ದರೆ ಹೊರಟೋಯ್ತು ಅಂತಲೇ ಅರ್ಥ, ವೇಸ್ಟು. ಸೊ ಅದಕ್ಕಾಗಿಯೇ ಬೋಯ ಮೈಕ್ ನಿಮಗೆ ಅನ್ಬಾಕ್ಸಿಂಗು ಇದೆ ನನ್ನ ಚಾನಲಲ್ಲಿ ನೋಡ್ಬೋದು. ಮತ್ತು ನಾನು ಇದ್ರ ಸ್ಟೂಲಿಂದ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಇದ್ರದ್ದು ನೀವು ನೋಡ್ಕೋಬೋದು, ಬೇಕು ಅಂದರೆ ಸಿಗುತ್ತೆ ನಿಮಗೆ. ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಎರಡನ್ನೂ ಹಾಕಿರ್ತೀನಿ ನೋಡಿ. ಸೊ ಇವಾಗ ಏನೋ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಕೇಳೋದಾದರೆ ನಿಮ್ಮ ಹತ್ರ ಒಂದು ಮೊಬೈಲ್ ಇರಬೇಕು, ಡೀಸೆಂಟ್ ಮೊಬೈಲ್ ಇದ್ದರೆ ಸಾಕು. ನಾನು ಇವಾಗ ಯೂಸ್ ಮಾಡ್ತಿರೋದು 10,000 ರೂಪಾಯಿ ಮೊಬೈಲ್ ಅಷ್ಟೇ. ವಿವೋ, ಅದು ನನ್ನ ಅಫಿಲೇಟಲ್ಲಿದೆ, ನೋಡ್ಬೋದು. ವಿವೋ ಒಂದೇ ಒಂದು ಹಾಕಿದ್ದೀನಿ, ವಿವೋ Y71. ಡಿಸ್ಕ್ರಿಪ್ಷನ್ ಅಫಿಲೇಟ್ ಇದೆ, ಕ್ಲಿಕ್ ಮಾಡಿ. ಅಮೆಝಾನ್ ಸ್ಟೋರಲ್ಲಿ ನಾನು ಹಾಕಿದ್ದೀನಿ ಮೊಬೈಲ್ಸ್. ಇದೇ ಮೊಬೈಲ್ ಪರ್ಚೇಸ್ ಮಾಡಬೇಕು, ಇಂಥ ಕ್ಯಾಮ್ರಾ ಕ್ವಾಲಿಟಿ ಬೇಕು ಅಂದರೆ
ನೋಡಿ ಒಂದ್ಸತಿ ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಕೋಬೋದು. 2GB ರ್ಯಾಮ್ ಏನೋ ಬರುತ್ತೆ. ಸೊ ನನಗೆ ತೃಪ್ತಿ ಇದೆ, ಡೀಸೆಂಟ್ ಮೊಬೈಲು. ಇದುವರೆಗೂ 1-2-3 ಸತಿ ಹ್ಯಾಂಗ್ ಆಗಿದೆ ಬಿಟ್ಟರೆ ಹ್ಯಾಂಗ್ ಆಗಿಲ್ಲ. ನಾನು ಜಾಸ್ತಿ ಗೇಮ್ಸ್ ಎಲ್ಲ ಆಡೋಕ್ಕೆ ಹೋಗಲ್ಲ, ಸೊ ಅದಕ್ಕೆ ಹ್ಯಾಂಗ್ ಆಗಲ್ಲ ಮೊಬೈಲು. ನಂದು ಏನಿದೆ ವಿಡಿಯೋ ಎಡಿಟಿಂಗ್ ಮಾಡಿ ಸುಮ್ಮನೆ ಇಟ್ಬಿಡ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಅದಕ್ಕಾಗಿಯೇ ಒಂದು ಚೇರ್ ಇಟ್ಕೊಳ್ಳಿ, ಸುಮ್ಮನೆ ಏನು ಬರುತ್ತೋ ಅದು ನೀವು ಮಾತಾಡ್ಕೊಂಡು ಹೋಗ್ತಿರ್ಬೇಕು, ಅಭ್ಯಾಸ ಮಾಡ್ಕೊಳ್ಳಿ ಮಾತಾಡೋದು ಅಷ್ಟೇ, ಇನ್ನೇನೂ ಇಲ್ಲ. ಇನ್ನೇನೂ ಬೇಕಾಗಿಲ್ಲ. ನೀವು ನಿಮ್ದು ಏನಿದೆ ನಿಮ್ಮ ವೀಡಿಯೋಸ್ ಯಾವ ಕಾನ್ಸೆಪ್ಟ್ ಇದೆ ಅದ್ರ ಮೇಲೆ ನಿಮ್ಮ ವೀಡಿಯೋ ಮಾಡ್ಕೊಂಡು ಹೋದರೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಸೊ ಏನು ಜಾತ್ರೆ ಮಾಡೋಕ್ಕೆ ಹೋಗ್ಬೇಡಿ, ಸ್ಟುಡಿಯೋನ ಡೈರೆಕ್ಟಾಗಿ ನೀವು ರೂಮಲ್ಲಿ ಕುತ್ಕೊಂಡು ಸುಮ್ಮನೆ ಮಾತಾಡಿದ್ರು ಓಕೆ. ನಾನು ಜಾಸ್ತಿ ಇಲ್ಲಿ ಮಾತಾಡಲ್ಲ ಓಕೆನಾ, ಯಾಕಂದರೆ ಬೋರ್ ಆಗುತ್ತೆ ಬ್ಯಾಕ್ಗ್ರೌಂಡು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ. ಸೊ ಅದಕ್ಕಾಗಿಯೇ ನೀವೂ ಒಂದು ಬೆಸ್ಟ್ ಸ್ಟುಡಿಯೋನ ಟ್ರೈ ಮಾಡಿ, ಒಂದು ಮೈಕ್ ಇಟ್ಕೊಳ್ಳಿ, ಒಂದು ಫೋನ್ ಇಟ್ಕೊಳ್ಳಿ, ಒಂದು ಟ್ರೈಪಾಡ್. ನಾನು ಇವಾಗಲೂ ಅಷ್ಟೇ, ಇವಾಗಲೂ 300 ರೂಪಾಯಿ ಟ್ರೈಪಾಡ್ ಯೂಸ್ ಮಾಡ್ತೀನಿ ನಿಜವಾಗ್ಲೂ. ನಾನು ಆವಾಗಲೇ ತೋರಿಸಿದ್ನ ನಾನು. ನೆಕ್ಸ್ಟ್ ನಾನು ಅಪ್ಗ್ರೇಡ್ ಆಗ್ತೀನಿ, ಟ್ರೈಪಾಡು ತೊಗೊತೀನಿ ನಾನು. ಸೊ ನೆಕ್ಸ್ಟು 1,500 ಟ್ರೈಪಾಡ್ ಬರುತ್ತೆ, ನನ್ನಷ್ಟು ಎತ್ತರ ಬರುತ್ತೆ. ಅದು ತೊಗೊಳ್ಳಿ. 300 ರೂಪಾಯಿ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಬೇಸಿಕಲ್ಲಿ ನೀವು 300 ರೂಪಾಯಿ ತೊಗೊಳ್ಳಿ. ಜಾಸ್ತಿ ದೊಡ್ಡದು ಬೇಕು ಅಂದರೆ ನೀವು ದೊಡ್ಡದು ಟ್ರೈಪಾಡು 1000 ರೂಪಾಯಿದಿದೆ, ನನ್ನ ಅಫಿಲೇಟು ಇದೆ, ಹೋಗಿ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲ ನನ್ನ ಅಮೆಝಾನ್ ಸ್ಟೋರ್ ಲಿಂಕ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಏನು ಬೇಕು ಎಕ್ವಿಪ್ಮೆಂಟ್ಸು, ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಎಲ್ಲ ಪೂರ್ತಿ ಅಲ್ಲೇ ಇದೆ, ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಇನ್ನು ಲೈಟಿಂಗ್ಸ್ ಬಗ್ಗೆ ಮಾತಾಡೋದಾದರೆ ನಂಗೆ ಸೂರ್ಯ ಎದುರುಗಡೆನೇ ಬೀಳ್ತಾನೆ, ಸೊ ಲೈಟಿಂಗ್ ಅವಶ್ಯಕತೆ ಇಲ್ಲ ನನಗೆ. ಪರ್ಚೇಸ್ ಮಾಡೋಂಗಿದ್ರೆ ನೀವು ನನ್ನ ಅಫಿಲಿಯೇಟ್ ಇದೆ, ಪರ್ಚೇಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀರಿ. ತುಂಬ ಜನ ಒಬ್ಬರೇ ಜಾಸ್ತಿ ಸತಿ ಕೇಳಿದ್ರು, ಬ್ರೋ ನಿಮ್ಮ ಸ್ಟುಡಿಯೋ ತೋರಿಸಿ, ಹೆಂಗೆ ಮಾಡ್ತೀರಾ ವಿಡಿಯೋ, ಹೆಂಗೆ ಮಾಡ್ತೀರಾ ಅಂತ. ನಾನು ತೋರಿಸಿದ್ದೀನಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ ಅಂತೆ. ನಮಸ್ಕಾರ.